ಕಾನೂನು ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಪೋಸ್ಟ್ ಮಾಡಲಾಗಿದೆ. ಅಲ್ಪಸಂಖ್ಯಾತ ಇಲಾಖೆ, ಹಜ್ ವಕ್ಫ್ ಇಲಾಖೆಯ ಜೆಡಿ ಅಕ್ರಮವಾಗಿ ಜಂಟಿ ನಿರ್ದೇಶಕರಾಗಿದ್ದ ಮನ್ಸೂರ್ಗೆ ಇದೀಗ ಶಾಕ್ ನೀಡಿದ್ದಾರೆ ಹೈಯರ್ ಆಫೀಸರ್ಸ್. ತನಿಖೆ ಮಾಡಿ ಶಾಕ್ ನೀಡಿದ ಐಎಎಸ್ ಅಧಿಕಾರಿ ಮಣಿವಣ್ಣನ್, ಮೈನಾರಿಟಿ ವೆಲ್ಫೇರ್ ಇಲಾಖೆ ಕಾರ್ಯದರ್ಶಿ ಮಣಿವಣ್ಣನ್ ಇದೀಗ ಪಾಷಾ ಅವರಿಗೆ ಶಾಕ್ ನೀಡಿದ್ದಾರೆ. ಪಾಷಾ ಅಕ್ರಮವಾಗಿ ಪಡೆದಿದ್ದಂತ ಪ್ರಮೋಷನ್ಗೆ ತಡೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಮನ್ಸೂರ್ ಪಾಷಾ ಯಾರು, ಏನು ಅಕ್ರಮ ಮಾಡಿದ್ದಾರೆ, ಯಾವ ರೀತಿಯಾಗಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಈ ಹಿಂದೆ ನಾವು ಅಧಿಕಾರ ದುರ್ಬಳಕೆ ಬಗ್ಗೆ ಮಾತನಾಡಿದ್ವಿ, ಸಾಕಷ್ಟು ಕೇಳಿದ್ವಿ. ಆದ್ರೆ ಇಲ್ಲಿ ಕಾನೂನು ದುರ್ಬಳಕೆಯ ಮಾತು ಕೇಳಿ ಬರ್ತಾ ಇದೆ. ಮನ್ಸೂರ್ ಪಾಷಾ ಅವರು ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಇವಾಗ ಡಿ ಆಗಿದ್ದಾರೆ. ಅವರ ಪೋಸ್ಟೇ ಒಂದು ಇಲ್ಲೀಗಲ್ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ. ಈ IAS ಆಫೀಸರ್ ಮಣಿವಣ್ಣನ್ ಇದ್ದಾರೆ, ಸೆಕ್ರೆಟರಿ ಆಗಿದ್ದಾರಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ, ಇವಾಗ ಮಣಿವಣ್ಣನ್ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ರಿಪೋರ್ಟ್ ಹೇಳ್ತಾ ಇದೆ, ಇದು ನಾನು ಹೇಳ್ತಾ ಇಲ್ಲ. ಬಟ್ ಇವರು ಡಿ ಇವಾಗ ಏನಾಗಿದ್ದಾರೆ, ಸೈಯದ್ ಅಹಮದ್ ಅವ್ರು ಮೂಲತಃ ಬಂದು ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಅಲ್ಲಿಂದ ಡೈರೆಕ್ಟಾಗಿ ಇವಾಗ ಸರ್ ಅಹಮದ್ ಖಾನ್ ರಿಸರ್ಚ್ ಸೆಂಟರ್ಗೆ ಡೆಪ್ಯುಟೇಷನಾಗಿ ಕಳಿಸಿದ್ದಾರೆ. ಅವರಲ್ಲಿ ಡೆಪ್ಯುಟೇಷನಾಗಿ ವರ್ಕ್ ಮಾಡಬೇಕಾಗಿತ್ತು. ಅಲ್ಲೇನು ಮಾಡಿದ್ದಾರೆ ಅಂದರೆ, ಕೆಲವೊಂದು ಅಧಿಕಾರಿಗಳಿಂದ ಡಿ ಪೋಸ್ಟಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಡಿ ಪೋಸ್ಟಾಗಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ಅವರು ಡೈರೆಕ್ಟಾಗಿ ಏನು ಮಾಡ್ತಾರೆ, CNR ರೂಲ್ ಪ್ರಕಾರ ಅವರು DDಯಲ್ಲಿ ಆಗೋಕ್ಕೆ, ಅಲ್ಲಿ DDಯಾಗಿ ಆಗಬೇಕು ಅಂದರೆ ಅಲ್ಲಿ ಹ್ಯಾಂಡಿಕ್ಯಾಪ್ಟು ಮತ್ತು ಯಾರನ್ನ ಆ ಥರ ಒಂದು ಸ್ವಲ್ಪ ಇದಾಗಿರಬೇಕು. ಅವರು ಅಲ್ಲಿಂದೂ ಸಹ ಅದು ಮತ್ತೆ ಪೋಸ್ಟ್ ಇದಕ್ಕೆ ಏನಪ್ಪ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ DDಯಾಗಿ ಹೋಗ್ತಾರೆ. ಅದು ಇಲ್ಲೀಗಲ್ಲು. CNR ರೂಲ್ ಪ್ರಕಾರ ಯಾವುದೇ ಒಂದು ಇಲ್ಲ, ಡಿ ಪೋಸ್ಟೇ ಇಲ್ಲ. ಅವ್ರಿಗೆ ಕಾನೂನು ರೀತಿ ಏನಿದೆ ಅದು ಆ್ಯಕ್ಷನ್ ತಗೋಬೇಕಾಗುತ್ತೆ ಸರ್. ಅವ್ರಿಗೇನು ಮೂಲ ಅವ್ರದ್ದು ಏನಿತ್ತು ಡಿಪಾರ್ಟ್ಮೆಂಟ್, ಅವ್ರು ಅಲ್ಲಿಗೆ ಹೋಗೋದು ಒಳ್ಳೆಯದು. ಇವಾಗ ಇಡೀ ಕರ್ನಾಟಕದಲ್ಲಿ ಡಿ ಪೋಸ್ಟ್ 30 ಮೆಂಬರ್ಸ್ ಇದ್ದಾರೆ. ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಅವ್ರಿಗಿಂತ ಇವರು ಸುಮ್ಮನೆ ಇಲ್ಲಿಗೆಲ್ಲ ಮೇಲ್ಗಡೆ ಬಂದು ಮತ್ತಷ್ಟು ಮಾಹಿತಿ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು ಪ್ರಸಾದ್, ಈ ಮನ್ಸೂರ್ ಪಾಷಾ ಯಾರು? ಇವರು ಕಾನೂನಿನ ದುರ್ಬಳಕೆ ಮಾಡಿಕೊಂಡು ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಣಿವಣ್ಣನ್ ಅವರು ತನಿಖೆ ನಡೆಸಿದಾಗ ಯಾವೆಲ್ಲ ವಿಷಯಗಳು ಬಹಿರಂಗಗೊಂಡಿದೆ? ಕಾನೂನನ್ನ ದುರ್ಬಳಕೆ ಮಾಡಿರೋದ್ರ ಅಡಿ ಇವರಿಗೆ ಯಾವ ಶಿಕ್ಷೆ ಆಗಬಹುದು? ಖಂಡಿತ ಸಭಾ, ಈ ಒಂದು ಪ್ರಕರಣ ಮೊದಲು ಹೇಳಕ್ಕೆ ಮುಂಚೆ ಇದರಲ್ಲಿ ಪ್ರಮುಖವಾದಂಥ ಅಂಶವನ್ನು ಗಮನಿಸಬಹುದು. ಇದು ಅದರಲ್ಲೂ ಪ್ರಮುಖವಾಗಿ ಕಡತ ಸಂಖ್ಯೆ CM ಕಚೇರಿಯಲ್ಲಿರುವಂತಹ, ಸದ್ಯ ಈಗ CM ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಈ ಒಂದು ಫೈಲ್ ಪುಟಪ್ ಆಗಿದೆ. ಆ ಫೈಲ್ನಲ್ಲಿ ಅದರಲ್ಲೂ ಪ್ರಮುಖವಾಗಿ MWD 180 MDS 2019 ಈ ಒಂದು ಫೈಲ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಆಗಿರುವಂಥದ್ದು. ಮೊದಲನೇದಾಗಿ ಇದರಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಂದರೆ, ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋ ಒಂದು ಆರೋಪ ಒಂದು ಕಡೆ ಆದರೆ, ತಮಗೆ ಬೇಕಾಗಿರುವಂತಹ ಪೋಸ್ಟನ್ನು ಕೂಡ ಅಕ್ರಮವಾಗಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ಬೋದು, ಇಲ್ಲಿ ನೇರವಾಗಿ IAS ಅಧಿಕಾರಿ ಆಗಿರುವಂಥ, ಅದರಲ್ಲೂ ಪ್ರಮುಖವಾಗಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಸದ್ಯ ಸೆಕ್ರೆಟರಿ ಆಗಿರುವಂತಹ ಮಣಿವಣ್ಣನ್ ಅವರು ಹಾಕಿರುವಂತಹ ರಿಪೋರ್ಟ್ ಮತ್ತು ಅವರು ತೆಗೆದುಕೊಂಡಿರುವಂತಹ ಆ್ಯಕ್ಷನ್ ಪ್ರಕಾರ ನೋಡ್ತಾ ಹೋದಂಥ ವೇಳೆಯಲ್ಲಿ ಇಲ್ಲಿ ಮನ್ಸೂರ್ ಪಾಷಾ ಅಂತೇಳಿ, ಸೈಯದ್ ಮನ್ಸೂರ್ ಪಾಷಾ ಅಂತ ಇವರು ಮೊದಲನೇದಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಮೊದಲು DD ಆಗಿರ್ತಾರೆ. ಅದಾದ ನಂತರ ಇವರನ್ನು ರೀಸೆಂಟಾಗಿ, ಅದರಲ್ಲೂ ಸುಮಾರು 2 ವರ್ಷಗಳ ಹಿಂದೆ ಅವರನ್ನು ಸೈಯದ್ ಅಹಮದ್ ರಿಸರ್ಚ್ ಸೆಂಟರ್ಗೆ ಅವರನ್ನು ಏನು ಡೆಪ್ಯುಟೇಷನ್ ಮೇಲೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ DD ಹುದ್ದೆನ ನೇರವಾಗಿ ಇಲ್ಲ, ಆದರೆ ಡೆಪ್ಯುಟೇಷನ್ ಮೇಲೆ ಮಾತ್ರ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಇದೆ. ಹೀಗಾಗಿ ಅವ್ರನ್ನ ಡೆಪ್ಯುಟೇಷನ್ ಮೇಲೆ ಅಲ್ಲಿ ಕಳಿಸಿರ್ತಾರೆ. ಅಲ್ಲಿ ಹೋದಂತಹ ವೇಳೆಯಲ್ಲಿ ಅದೇ ಇಲಾಖೆಗೆ ಸಂಪೂರ್ಣವಾಗಿ ವಿಲೀನ ಆಗೋದಕ್ಕೆ ಇವರು ಒಂದು ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಅದನ್ನು ಈಗ ಮಣಿವಣ್ಣನ್ ಅವರು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ಮೊದಲನೇ ಅಕ್ರಮ ಏನಂತಂದರೆ, ಇವರನ್ನ ಅಲ್ಲಿ ಮರ್ಜ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಮರ್ಜ್ ಮಾಡುವಂತಹ ವೇಳೆಯಲ್ಲಿ C&R ರೂಲ್ ಪ್ರಕಾರ, ಅದರಲ್ಲೂ ಪ್ರಮುಖವಾಗಿ ಸೆಕ್ಷನ್ 16A(3) ಮತ್ತು 1 ಪ್ರಕಾರ ನೋಡ್ತಾ ಹೋದಂತಹ ವೇಳೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆ ಇಲಾಖೆಗೆ ಪರ್ಮನೆಂಟ್ ಆಗಿ ವಿಲೀನಗೊಳಿಸಬೇಕು, ಸೇವಾ ವಿಲೀನ ಮಾಡಬೇಕು ಅಂತಂತಹ ಸಂದರ್ಭದಲ್ಲಿ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರಬೇಕು ಮತ್ತು ಅವರಿಗೆ ದೈಹಿಕವಾಗಿ ನ್ಯೂನತೆಗಳನ್ನು ಹೊಂದಿದ್ರೆ ಮಾತ್ರ ಅವರನ್ನು ಅಲ್ಲಿ ಮರ್ಜ್ ಮಾಡಬೇಕು ಅಂತ ಹೇಳುತ್ತೆ. ಜೊತೆಗೆ ಅಂತಹ ಮರ್ಜ್ ಮಾಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇರುವಂತಹ ಪೋಸ್ಟ್ ಏನಿದೆ ಅಂತಂದರೆ, ಈಗ DD ಇದ್ದರೆ ಅವ್ರನ್ನ ಅಡಿಷನಲ್ ಡೈರೆಕ್ಟರ್ ಆಗಿ ಅವ್ರನ್ನ ಕೆಳಗೆ ಇಳಿಸಿ ಅದಾದ ನಂತರ ಅವ್ರನ್ನ ಮರ್ಜ್ ಮಾಡಬೇಕು ಅಂತೇಳಿ ಕಾನೂನು ಹೇಳುತ್ತೆ. ಆದರೆ ಇಲ್ಲಿ ಅಕ್ರಮವಾಗಿ ಅವ್ರನ್ನ ಮರ್ಜ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಮೊದಲನೇ ಲೋಪವನ್ನು ಮಣಿವಣ್ಣನ್ ಅವರು ಕೊಟ್ಟಿರುವಂತಹ ರಿಪೋರ್ಟಲ್ಲಿ ಪತ್ತೆ ಮಾಡ್ತಾರೆ. ಎರಡನೇದಾಗಿ ಇವ್ರನ್ನ ಸರ್ ಸೈಯದ್ ಅಹಮದ್ ಖಾನ್ ರಿಸರ್ಚ್ ಸೆಂಟ್ರಲ್ಲಿ ಏನಿರ್ತಾರೆ ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿ ಅವ್ರು ಕಂಟಿನ್ಯೂ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಅವ್ರನ್ನ
ಮತ್ತೆ ತೆಗೆದುಕೊಂಡೋಗಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ JD ಜಾಯಿಂಟ್ ಡೈರೆಕ್ಟರ್ ಕೆಳಗಡೆ ಇಲ್ಲದೇ ಇರುವಂತಹ ಪೋಸ್ಟನ್ನು DD ಪೋಸ್ಟ್ಗೆ ಅವ್ರನ್ನ ಪರ್ಮನೆಂಟಾಗಿ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿ ಅಲ್ಲಿ ಇನ್ನೊಂದು ಅಕ್ರಮವನ್ನು ಎಸಗಿರುವಂಥದ್ದು. ಇದಾದ ನಂತರ ರೂಲ್ ನಂಬರ್ 32 ಪ್ರಕಾರ ಪುನಃ ಅವರಿಗೆ JD ಆಗಿ ಪ್ರಮೋಷನ್ ಕೊಡಿಸುವಂತಹ ಕೆಲಸಕ್ಕೂ ಕೂಡ ಇಲಾಖೆಯಲ್ಲಿರುವಂತಹ ಕೆಲವೊಂದಷ್ಟು ಸೆಕ್ರೆಟರಿಗಳು, ಈ ಹಿಂದಿದ್ದಂತಹ ಕೆಲವೊಂದಷ್ಟು ಸೆಕ್ರೆಟರಿಗಳು ಮತ್ತು ಕೆಲವೊಂದಷ್ಟು ಅಧಿಕಾರಿಗಳು ಶಾಮೀಲಾಗಿ ಇವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಿದೆ. ಜೊತೆಗೆ ಯಾವಾಗ ಇವ್ರನ್ನ ಏಕಾಏಕಿ ಅವ್ರದ್ದು ಇಲ್ಲದೇ ಇರುವಂತಹ ಬೇರೆ ಇಲಾಖೆಯ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಹೈಯರ್ ಪೋಸ್ಟ್ಗೆ ಕೂರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆಗ ಸುಮಾರು 30ಕ್ಕೂ ಹೆಚ್ಚು ಮಂದಿ ಡೈರೆಕ್ಟರ್ಗಳು, ಅದರಲ್ಲೂ ಡಿಸ್ಟಿಕಲ್ಲಿರುವಂತಹ ಆಫೀಸರ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಈ ಕಂಪ್ಲೇಂಟ್ ಆಧಾರ ಮೇರೆಗೆ ಮಣಿವಣ್ಣನವರು ತನಿಖೆಯನ್ನು ಕೈಗೊಂಡಂತಹ ವೇಳೆಯಲ್ಲಿ ಈ 3 ಅಕ್ರಮಗಳನ್ನು ಅವರು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರೆ. ಜೊತೆಗೆ ಯಾವಾಗ ಜಾಯಿಂಟ್ ಡೈರೆಕ್ಟರ್ ಆಗಿದ್ರು ಆ ಡೈರೆಕ್ಟರ್ ಪೋಸ್ಟಿಂದ ಕೆಳಗಿಳಿಸಿ ಈಗ ಅವರು ಪುನಃ DD ಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಮೇಲೆ ಕ್ರಿಮಿನಲ್ ಆಕ್ಷನ್ ತೆಗೆದುಕೊಳ್ಳಿ ಅಂತೇಳಿ ಈಗ ಸ್ವತಃ CMನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರಿಗೆ ಒಂದು ರಿಪೋರ್ಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ, ಇವ್ರನ್ನ ಪುನಃ ರಿಟರ್ನ್ ಮತ್ತೆ ಅವರ ಮಾತೃ ಸಂಸ್ಥೆಗೆ ವಾಪಸ್ ಕಳಿಸಬೇಕು, ಇಲ್ಲ ಅಂತಂದರೆ ಇರುವಂತಹ ಅಡಿಷನಲ್ ಡೈರೆಕ್ಟರ್ ಆಗಿ ಅವ್ರನ್ನ ಕೆಳಗಿಳಿಸುವಂಥ ಕೆಲಸ ನೋಡಬೇಕು. ಯಾಕಂತಂದರೆ ಮರ್ಜ್ ಮಾಡಿರುವಂಥದ್ದೇ ಅಕ್ರಮ ಆಗಿರುವಂಥದ್ದು. ಅಂದರೆ ಈ ಅಂಶಗಳನ್ನು ಗಮನಿಸ್ತಾ ಹೋದಂಥ ವೇಳೆಯಲ್ಲಿ ಒಂದು ಕಡೆ ನಾವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ C&R ರೂಲ್ಸ್ ಬ್ರೇಕ್ ಮಾಡಿದಂತಹ ವೇಳೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೆಲಸದಿಂದ ಪರ್ಮನೆಂಟ್ ಆಗಿ ಟರ್ಮಿನೇಟ್ ಕೂಡ ಮಾಡ್ಬೋದು. ಜೊತೆಗೆ ಅವರಿಗೆ ಶಿಕ್ಷಿಸಿ ಮತ್ತು ಕೆಳ ಹಂತದ ಹುದ್ದೆಯನ್ನು ನೀಡುವಂತಹ ಅವಕಾಶಗಳು ಕೂಡ ಈಗ ಕಾನೂನಲ್ಲಿರುವಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಮೇನ್ ನೋಟಕ್ಕೆ ನಾವು ಕಂಡುಬರುವಂಥದ್ದು, ಇಡೀ ಪ್ರಕರಣವನ್ನು ಅಬ್ಸರ್ವ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ಬೇರೆ ಇಲಾಖೆಯ ವ್ಯಕ್ತಿ ಇಲ್ಲಿ ಮರ್ಜ್ ಮಾಡುವಂತಹ ಫೆಸಿಲಿಟಿ ಏನಿದೆ ಇದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ, ಜೊತೆಗೆ ತಾನು ಇರುವಂಥದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಆದಾಯ ಕಡಿಮೆ ಇದೆ ಅಂತ ಹೇಳ್ಕೊಂಡು, ಅದರಲ್ಲೂ ಹೆಚ್ಚಿನಾಗಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆದಾಯದ ಮೂಲ ಜಾಸ್ತಿ ಇದೆ ಅಂತೇಳಿ ವಿನಾಕಾರಣ ಅವರಿಗೆ ಜಂಪ್ ಆಗುವಂಥ ಕೆಲಸವನ್ನು ಏನು ಮಾಡ್ತಾರೆ, ಒಂದು ಡಿಪಾರ್ಟ್ಮೆಂಟಿಂದ ಒಂದು ಡಿಪಾರ್ಟ್ಮೆಂಟ್ಗೆ. ಆದರೆ ಅದಕ್ಕೆ ಬೇಕಾಗಿರುವಂಥ ರೂಲ್ಸ್ ಫಾಲೋ ಮಾಡಿಲ್ಲ ಅನ್ನೋಂಥದ್ದು ಮತ್ತೊಂದು ಕಡೆ ಕಂಡುಬರ್ತಿರುವಂತಹ ಲೋಪ. ಒಟ್ಟಿನಲ್ಲಿ ಈಗ ಮಣಿವಣ್ಣನವರು ತೆಗೆದುಕೊಂಡುವಂತಹ ಕ್ರಮವನ್ನು ಅಬ್ಸರ್ವ್ ಮಾಡ್ತಿದ್ದಂಥ ವೇಳೆಯಲ್ಲಿ ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಅಕ್ರಮಗಳಾದಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಆಗಿರುವಂಥ ಮಣಿವಣ್ಣನವರು ಇದೇ ರೀತಿ ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಇದೇ ವಿಚಾರದಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬಹುದು. ಇದರಲ್ಲಿ ಇವರ ಅದರಲ್ಲಿ ಪ್ರಮುಖವಾಗಿ ಇವರನ್ನ ಯಾವಾಗ ಮಣಿವಣ್ಣನವರಿಗೆ ಒಂದು ಆಕ್ಷನ್ ತಗೊಳ್ತಾರೆ ಅದಕ್ಕೆ ವಿರುದ್ಧವಾಗಿ ಮತ್ತೊಂದಷ್ಟು ಶಾಸಕರ ಮೂಲಕ ಪತ್ರ ಹಾಕಿಸುವಂತಹ ಕೆಲಸವನ್ನು ಕೂಡ ಈಗ ಈ ಮನ್ಸೂರ್ ಭಾಷೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅದರಲ್ಲೂ ಕುಮಟಾ ಹೊನ್ನಾವರದ ದಿನಕರ್ ಕೆ ಶೆಟ್ಟಿ ಅಂತೇಳಿ ಶಾಸಕರಿದ್ದಾರೆ, ಅವ್ರ ಕಡೆಯಿಂದಲೂ ಕೂಡ ಒಂದು ಪತ್ರವನ್ನು ರವಾನಿಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಮಂಗಳೂರು ನಗರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಏನಿದ್ದಾರೆ ಇವ್ರ ಮೂಲಕವೂ ಕೂಡ ಪತ್ರವನ್ನು ರವಾನೆ ಮಾಡಿ CM ಮೇಲೆ ಪ್ರೆಷರ್ ತರುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಅಕ್ರಮವಾಗಿ ಪಡೆದುಕೊಳ್ಳುವಂತಹ ಪೋಸ್ಟ್ ಪಡೆದಿದ್ದಾರೆ, ಮತ್ತು ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಅಲ್ಲಿ ಪೋಸ್ಟ್ಗೆ ಅವರು ಹೋಗಿ ಜಾಯ್ನ್ ಆಗ್ತಾರೆ. ಅದಾದ ನಂತರ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಶಾಸಕರ ಮೂಲಕ ಶಿಫಾರಸ್ ಮಾಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಗಂಭೀರ ಆರೋಪಗಳು ಈಗ ಅವ್ರ ಮೇಲೆ ಕೇಳಿ ಬಂದಿತ್ತು. ಇದೊಂದು ದೂರು ಕೂಡ ದಾಖಲಾಗಿತ್ತು. ಆ ದೂರಿನ ನಡುವೆ ಈಗ ಮಣಿವಣ್ಣನವರು ಈಗ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಅಕ್ರಮಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಭಾ ಈಗ ಸದ್ಯ ಅಕ್ರಮ್ ಬಾಷಾ ಅವರು ಎಲ್ಲಿದ್ದಾರೆ, ಅವರನ್ನ ಕೆಲಸದಿಂದ ವಜಾ ಮಾಡಲಾಗಿದೆಯಾ, ಆ ಕುರಿತಂತೆ ಮಾಹಿತಿಯನ್ನ ನೀಡೋದಾದ್ರೆ, ಯಾಕಂದ್ರೆ ಇವರು ಹೈಯರ್ ಪೊಸಿಷನ್ಗೆ ಹೋಗ್ತಾರೆ, ಹೈಯರ್ ಆಫೀಸರ್ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲಿ ರಾಜಕಾರಣಿಗಳ ಜೊತೆಗೆ ಹೈಯರ್ ಆಫೀಸರ್ಸ್ಗಳ ಹಸ್ತಕ್ಷೇಪ ಇದ್ದೇ ಇರುತ್ತೆ. ವಿಷ್ಣು, ಖಂಡಿತ ಸಭಾ, ಯಾಕಂದರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದಂಥ ವೇಳೆಯಲ್ಲಿ ಕೇವಲ 2 ವರ್ಷಗಳಲ್ಲಿ ಮೊದಲು ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಾರೆ, ಅದು ತನ್ನದಲ್ಲದ ಇಲಾಖೆಗೆ ಅವರು ಅಲ್ಲಿ ಮರ್ಜ್ ಆಗ್ತಾರೆ. ಅದಾದ ನಂತರ ಏಕಾಏಕಿ ನೇರವಾಗಿ ದೊಡ್ಡ ಹೈಯರ್ ಪೋಸ್ಟಿಗೆ ಬರುವಂಥದ್ದು. ಅಂತಂದರೆ ಇಲ್ಲಿರುವಂತಹ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿರುವಂಥ ಹಿರಿಯ ಅಧಿಕಾರಿಗಳು ಇನ್ನೂ ಕೂಡ ಕೆಳಹಂತದಲ್ಲೇ ಇದ್ದಾರೆ. ಅವರ ಮೇಲಕ್ಕೆ ಹೋಗಿ ಇವರು ಅಲ್ಲದೆ ಇರುವಂತಹ ಇಲಾಖೆಯಿಂದ ಹೊರಗಡೆಯಿಂದ ಬಂದು ನೇರವಾಗಿ JD ಪೋಸ್ಟ್ಗೆ ಹೋಗ್ತಾರೆ. ಅಂತಂದರೆ ಇಡೀ ಎಂಟೈರ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಹೆಡ್ಡಾಗಿ ಅವರು ಅಲ್ಲೋಗಿ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ 2 ವರ್ಷದಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ತನಗೆ ಇರುವಂತಹ ಶಾಸಕರ ಬೆಂಬಲವನ್ನು ಬಳಸಿಕೊಂಡು ಈ ಒಂದು ಪೊಸಿಷನ್ಗೆ ಹೋಗಿರುವಂಥದ್ದು. ಹೀಗಾಗಿ ಮಣಿವಣ್ಣನವರು ಸದ್ಯಕ್ಕೆ ತೆಗೆದುಕೊಂಡಿರುವಂಥ ಆಕ್ಷನ್ ಪ್ರಕಾರ ನೋಡಿದ್ರೆ ಅವ್ರನ್ನ ಏನೋ ರೂಲ್ ನಂಬರ್ 32 ಪ್ರಕಾರ ಅವ್ರನ್ನ JD ಆಗಿ ಏನು ಪ್ರಮೋಷನ್ ಏನು ಮಾಡಿದ್ರು ಅದನ್ನು ಡಿಪ್ರಮೋಟ್ ಮಾಡಿ ಮತ್ತೆ ಪುನಃ DD ಆಗಿ ಇಳಿಸಿದ್ದಾರೆ. ಆದರೆ ಆ ಮರ್ಜಿಂಗ್ ಮಾಡಿದಾರಲ್ಲ, ಆ ಮರ್ಜಿಂಗ್ ಮಾಡೋದು ಕೂಡ ಈಗ ಅಕ್ರಮ ಅನ್ನೋದನ್ನ ಪತ್ತೆ ಮಾಡಿ ಅವ್ರನ್ನ ಮರ್ಜಿನ ವಾಪಸ್ ತೆಗಿಬೇಕು ಅಂತೇಳಿ ಈಗ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಣಿವಣ್ಣನ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಅವರ ವಿರುದ್ಧ ಕ್ರಿಮಿನಲ್ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು. ಈ ರೀತಿ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಅದರಲ್ಲೂ ಅಕ್ರಮವಾಗಿ ಆ ಪೋಸ್ಟ್ಗೆ ಹೋಗಿದಾರಲ್ಲ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ದೂರು ಕೂಡ ದಾಖಲಾಗಿರುವಂಥದ್ದು. ಸಭಾ, ಓಕೆ, ಈ ಕುರಿತಂತೆ ಮನ್ಸೂರ್ ಬಾಷಾ ಏನಾದರೂ ಮಾಹಿತಿಯನ್ನ ನೀಡಿದ್ರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಆಗಿದೆಯಾ ವಿಷ್ಣು? ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮನ್ಸೂರ್ ಬಾಷಾ ಅವರಿಗೆ ಕರೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಆದರೆ ಇಲ್ಲಿ ತನಕ ಅವರಿಂದ ಸ್ಪಷ್ಟವಾದಂಥ ಉತ್ತರ ಸಿಕ್ಕಿಲ್ಲ. ಯಾಕಂತಂದರೆ ಯಾವಾಗ ಅವರಿಗೆ JD ಪೋಸ್ಟಿಂದ DD ಆಗಿ ಪುನಃ ಡಿಪ್ರಮೋಟ್ ಆಯಿತು ಅವಾಗಿನಿಂದ ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಿಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು KATಗೂ ಕೂಡ ಹೋಗಿ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. KATಲೂ ಕೂಡ ಅವರ ಅರ್ಜಿ ಹಿನ್ನಡೆ ಆಗಿ ಅವ್ರನ್ನ ವಾಪಸ್ ಅಂದರೆ ಮಣಿವಣ್ಣನವರು ತೆಗೆದುಕೊಂಡಿರುವಂತಹ ಏನು ಆಕ್ಷನ್ ಏನಿದೆ ಅದನ್ನು KAT ಕೂಡ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದೆ. ಸದ್ಯ ಈಗ ಅವರು ಕೋರ್ಟ್ ಮೆಟ್ಲಿರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಏನಾದರೂ ಆಕ್ಷನ್ ತೆಗೆದುಕೊಳ್ಳುವಂತಹ ಮುಂದಾದಂತಹ ವೇಳೆಯಲ್ಲಿ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆನ ಈಗಾಗಲೇ IAS ಆಗಿರುವಂತಹ ಮಣಿವಣ್ಣನವರು ಮುಂದಾಗ್ತಿರುವಂಥದ್ದು. ಸಭಾ, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.